वॉइस ऑफ गुलबर्गा में आप सभी का इस्तकबाल है। निजामपुर स्कूल में तरक्याती कामों के लिए प्रोग्राम, एमएलए अलम प्रभु पाटिल की शिरकत। निजामपुर के सरकारी स्कूल में एक खास प्रोग्राम मुनक़िद हुआ, जिसमें गुलबर्गा नॉर्थ के एमएलए श्री अलम प्रभु पाटिल साहब ने शिरकत की। इन्होंने स्कूल के तरक्याती कामों के सिलसिले में वादा किया कि स्कूल की इमारत, नई क्लासरूम और दीगर सहूलियात के लिए जो भी मदद हो सकती है वो ज़रूर करेंगे। इन्होंने कहा कि स्कूल को बेहतर बनाने में कोई कमी नहीं रखी जाएगी और स्कूल की तरक्की इनकी तरजीह में शामिल है। प्रोग्राम में बाबू वेंटी, एक्स मेयर BEO सोमशेखर हंचनाल, गुलबर्गा नॉर्थ CRP अब्दुल जलील, जनाब मस्तान साहब, श्री प्रताप कागड़े साहब, SDMC चेयरमैन लियाकत अली, डॉक्टर संतोष, श्री महानितेश पाटने, मोइनुद्दीन ने शिरकत की। मोहल्ले के सरगर्म तरक्की कामों में लियाकत अली साहब, डॉक्टर संतोष साहब खास तौर पर काबिले जिक्र है, जो न सिर्फ स्कूल की फलाह के लिए बल्कि मोहल्ले के मुख्तलिफ तरक्याती कामों में भी हमेशा पेश रहते हैं। लियाकत अली और डॉक्टर संतोष की खिदमत को खास तौर पर सराहा गया, जो हर वक्त मोहल्ले के कामों में बढ़ चढ़कर हिस्सा लेते हैं और अवामी मसाइल को इंतजामिया तक पहुंचाने में भी सरगर्म रहते हैं। एमएलए साहब ने इन सब की मेहनत को देखते हुए कहा कि स्कूल की तरक्की और मोहल्ले की बेहतरी के लिए इनके ताउन को कभी ज़ाया नहीं जाने दिया जाएगा और हर मुमकिन कोशिश की जाएगी कि निज़ामपुर के बच्चे बेहतर तालीमी माहौल में तालीम हासिल करें। प्रोग्राम के इख्तिताम पर स्कूल की ज़रूरियात और मुस्तकबिल के मंसूबों पर भी बातचीत हुई। आखिर में सभी ने उम्मीद जाहिर की कि जल्द ही स्कूल और मोहल्ला दोनों तरक्की की नई राह पर गामज़गान होंगे। आइए देखते हैं ये रिपोर्ट। ऐसे ही अहम और ख़ास खबरों के लिए वॉइस ऑफ गुलबर्गा को लाइक करें, सब्सक्राइब करें, शेयर भी ज़रूर करें। ಪ್ರಾರಂಭ ಮಾಡ್ತಕ್ಕಂಥ ಸಮಾರಂಭದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು SDMC ಅಧ್ಯಕ್ಷರಾದ ಲಿಯಾಕತ್ ಅಲಿ ಅವರು ವಹಿಸಿಕೊಂಡಿದ್ದಾರೆ ಮತ್ತು ವಿಶೇಷವಾಗಿ BO ಕೂಡ ಸೋಮಶೇಖರ್ ಹಂತನವರು ಆಗಮಿಸುತ್ತಾರೆ. ಪ್ರತಾಪ್ ಕಾಗಡೆ ಸಾಹೇಬ್ ಕೂಡ ಕಾಗಡೆ ಚೇಪ್ ಅಂತೇಳಿ ಗುಲ್ಬರ್ಗಾ ನಲ್ಲಿ ತಾವೆಲ್ಲ ನೋಡ್ತಾರೆ, ಅವರು ಕೂಡ ಆಗಮಿಸಿದ್ದಾರೆ. ಮತ್ತು ನಮ್ಮ ಮಿತ್ರರಾದ ಸೋನು ಪಟೇಲ್ ಕೂಡ ಬಂದು ಹೋಗಿದ್ದಾರೆ. ಮತ್ತು ಅಮರುದ್ದೀನ್ ಅವರು, ಬಾಬು ವಂಟಿ ಮಾಜಿ ಮಹಾಪೌರರು, ನನ್ನ ಜೊತೆಗೆ ಸುಭಾಷ್ ಬೆಂಕಿ ಅವರು, ಶಾಂತಕುಮಾರ್ ಪಾಟೀಲ್ ಅವರು ಮತ್ತು ಗ್ರಾಮದವರಾದ ಡಾಕ್ಟರ್ ಸಂತೋಷ್ ಮುರುಗೂರ್ ಅವರು, ಪರವೀನ ಬೇಗಂ ಅವರು, HM ಅವರೇ ಮತ್ತು ಇರ್ತಕ್ಕಂಥ ಎಲ್ಲ ಗ್ರಾಮದ ಎಲ್ಲ ಹಿರಿಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಇನ್ನೂ ಅನೇಕ ಜನ ಮುಖಂಡರು ಕೂಡ, ಗ್ರಾಮದ ಹಿರಿಯರು ಕೂಡ ಈ ವೇದಿಕೆ ಮೇಲೆ ಇದ್ದೀವಿ. ಸುಮಾರು 140ರಿಂದ 150 ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ನಾನು ಒಂದ್ಸಲ ಇಲ್ಲಿ ಬೋರ್ವೆಲ್ ಓಪನಿಂಗ್ ಬಂದಾಗ ಇದನ್ನು ತೋರಿಸು ನಮ್ಮ SDMC ಅಧ್ಯಕ್ಷರು ಡಾಕ್ಟರ್ ಸಂತೋಷ್ ಅವರು, ಮೇನುದ್ದೀನ್ ಅವರು, ಇವರೆಲ್ಲ ಬಹಳಷ್ಟು ಆಕ್ಟಿವ್ ಆಗಿ ಸಾರ್ವಜನಿಕ ಕೆಲಸದ ಮೇಲೆ ನಾನು ಭಾಳ ಕಡೆ ನೋಡ್ತೀನಿ. ಸಾರ್ವಜನಿಕ ಕೆಲಸದ ಮೇಲೆ, ಸ್ಕೂಲ್ ಬಗ್ಗೆ, ರಸ್ತೆ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ, ಸಾಮಾಜಿಕ ಕೆಲಸಗಳ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಬಹಳಷ್ಟು ಒತ್ತು ಕೊಟ್ಟು ನನಗೆ ಗಮನಕ್ಕೆ ತರ್ತಾರೆ. ಬೇರೆ ಜನರು ಹೇಳ್ತಾರೆ ಕೆಲಸ ಬೇಕಂತ ಹೇಳ್ತಾರೆ, ಅವರೆಲ್ಲ ಸಾರ್ವಜನಿಕ ಕೆಲಸ ಆಗ್ಬೇಕಂತ ಹೇಳಿ ಬಹಳಷ್ಟು ಒತ್ತಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಅವತ್ತೇ ನಾವು ಬಂದಾಗ ಕೊಡ್ತೀವಿ ಅಂತ ಹೇಳಿದ್ರೆ, ಇವತ್ತು ಈ ಒಂದು ಶಾಲಾ ದುರಸ್ತಿ 15.44 ಲಕ್ಷ ರೂಪಾಯಿ ಕಾರ್ಯ ಇಟ್ಟಿದ್ದೀವಿ. ಇವತ್ತು ಪ್ರಾರಂಭೋತ್ಸವ ನಡೆದಿದೆ, ಪ್ರಗತಿಯಾಗಿದೆ. ಈಗಾಗಲೇ ನಮ್ಮ ಪ್ರಿನ್ಸಿಪಾಲ್ ಹೇಳಿದ ಹಾಗೆ ಮನೆಯಲ್ಲಿ ಕೂಡ ಕೊಟ್ಟಿದ್ದಾರೆ. ಸ್ಕೂಲ್ ರೂಮ್ಗಳ ಅವಶ್ಯಕತೆ ಇದೆ. ಶಾಲೆ ಬಹಳ ಹಳಿದಾಗಿದೆ. ಯಾವುದೋ ಕಾಲಕ್ಕೆ ಕಟ್ಟಿರ್ತಕ್ಕಂಥ ಶಾಲೆ ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ. ನಮಗೆ ಕುಂದೂರಕ್ಕಾಗಲ್ಲ. ಮಕ್ಕಳು ಇಂಥದ್ದಾಗೆ ಕೂತು ಎಲ್ಲಿ ಓದಬೇಕು, ಏನು ವಿದ್ಯಾಭ್ಯಾಸ ಕಲಿಬೇಕು, ಅವರ ಭವಿಷ್ಯ ಹೇಗೆ ನಿರ್ಮಾಣ ಆಗಬೇಕು ಅನ್ನೋದು ಬಹಳ ಮುಖ್ಯ. ಮತ್ತು ಇಲ್ಲಿ ಬಹಳಷ್ಟು ಡಿಮ್ಯಾಂಡ್ ಏನಪ್ಪ ಅಂದ್ರೆ ನಾವು ಡ್ರೈನೇಜ್ ಡಿಮ್ಯಾಂಡ್, ನಾಲಿ ಆಗಬೇಕು, CC ರಸ್ತೆ ಆಗ್ಬೇಕು ಅಂತ ಹೇಳಿದ್ರೆ ಅದು 1 ಕೋಟಿ ರೂಪಾಯಿ ಇಟ್ಟಿದ್ದೀನಿ. ಮೊನ್ನೆ ದಿವಸ ಅದು ಸ್ಯಾಂಕ್ಷನ್ ಆಗಿ ಬಂದಿದೆ. ಅದು ನಾವು ಎಸ್ಟಿಮೇಟ್ ಮಾಡಿಸ್ಬೋದು. ಎಸ್ಟಿಮೇಟ್ ಮಾಡಿ ಅಂತಂದ್ರೆ ಮುಂದಿನ ತಿಂಗಳ ಆ ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು. ಮತ್ತು ಬೀದಿ ಕಂಬಗಳ ಬಗ್ಗೆ ಕೂಡ ಎಸ್ಟಿಮೇಟ್ ಆಗಬೇಕಾಗಿದೆ. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಹೈಮಾಸ್ ಲೈಟ್ ಚಾಲು ಮಾಡಬಹುದು. ಹಾಗೆ ಈಗ ಪರ್ಮಿಷನ್ ಆಗ್ಯದ ಮಾಡ್ಬೋದು. ಚಾಲು ಮಾಡ್ಲಿಕ್ಕೆ ಹೇಳಿ ಬೋರ್ವೆಲ್ ಚಾಲು ಆಗಿದೆ, ಬೋರ್ವೆಲ್ ಡ್ರೆಸ್ಸಿಂಗ್ ಕೂಡ ಆಗಿದೆ. ಮತ್ತು ಹಂತವಾಗಿ ನಾನು ಆರ್ಟ್ಸ್ ಬಂದಾಗ ನಿರ್ಧಾರ ತೆಗೆದುಕೊಂಡಿಲ್ಲ. ಯಾರು ಬರ್ಲಿಕ್ಕಾಗಲ್ಲ, ಯಾರು ಬರಲ್ಲ. ನಾನೇ ಒಂದು ಎಲೆಕ್ಷನ್ ನೋಡ್ಲಿಕ್ಕೆ ಬಂದಿಲ್ಲ.
ಯಾರೂ ಬರಂಗಿಲ್ಲ, ಗೊತ್ತೇ ಆಗಲಿಲ್ಲ ಅದ ಅಂತ ಹೇಳಿ. ಅದಕ್ಕೆ ಏನೇನು ಕೆಲಸವ ಎಲ್ಲ ನನ್ನ ಪ್ರೇರಣೆಗೆ ಮಾಡಬೇಕಂತ ಹೇಳಿ ನನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡೆ. 1 ಕೋಟಿ ರೂಪಾಯಿ ಏನೇನು ಆಗ್ತದೆ ಇಲ್ಲ ಅಂತ 1 ಕೋಟಿ ರೂಪಾಯಿ 2 ಕೋಟಿ ಯಾರು ಇರಂಗಿಲ್ಲ. ನಮ್ಗೆ ಬರೋದೇ 10 ಕೋಟಿ ರೂಪಾಯಿ. 23 ವಾರ್ಡು 28 ಹಳ್ಳಿ ಇಷ್ಟೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ 10 ಕೋಟಿ ರೂಪಾಯಿದಲ್ಲಿ ತೊಂದರೆ ಆಗ್ತದೆ. ಆದ್ರೂ ಪಾಪ ಇಲ್ಲಿ ಯಾರಿಗೆ ಓಟ್ ಹಾಕಲಿ, ಯಾರಿಗೆ ಮತ ಹಾಕಲಿ ಪ್ರಶ್ನೆ ಇಲ್ಲ. ಈ ಮಕ್ಕಳ ಭವಿಷ್ಯದ ಪ್ರಶ್ನೆ. ಈ ಮಕ್ಕಳಿಗೆ ಈ ರೀತಿ ಏನಪ್ಪ ಅಂದ್ರೆ ತೊಂದರೆಗಿದ್ದಾಗ ನಾವು ಸಹಾಯ ಮಾಡದೆ ಹೋದ್ರೆ ಅದು ನಮ್ಮ ಮನಸ್ಸನ್ನು ಕೊಡುವಪ್ಪ ಅಂದ್ರೆ ಭಗವಂತನ ಮನಸ್ಸಲ್ಲ. ನಮ್ಮ ಕೈ ಮೇಲೆ ಸ್ಕೂಲ್ ಬಿಲ್ಡಿಂಗ್ ಸಾಹೇಬ್ ನೀವೊಂದು ರಿಪೋರ್ಟ್ ಕೊಡ್ರಿ. ಅದು ಹೊಸ ಬಿಲ್ಡಿಂಗ್ ಏನಪ್ಪ ಅಂದ್ರೆ ಒಂದ್ರ ಮ್ಯಾಗ ಒಂದಾಗಿ ಸರಿಯಾಗಿ ಏನಪ್ಪ ಅಂದ್ರೆ ಯಾಕಂದ್ರೆ ಜಾಗನೂ ಭಾಳ ಹತ್ತಿರ. ಇದು ಒಳ್ಳೆ ರೀತಿಯಿಂದ ಕನ್ಸ್ಟ್ರಕ್ಷನ್ ಆಗಿ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಫ್ಯಾನ್ಗೆ ಹಚ್ಚಿ ಸರಿಯಾಗಿ ಏನಪ್ಪ ಅಂದ್ರೆ ಒಳ್ಳೆ ಕಾಂಟ್ರಾಕ್ಟರ್ ಹಾಕಿ ಕೆಲಸ ಮಾಡ್ತಕ್ಕಂಥದ್ದು ಮಾಡಿಸೋಣ. ಬಹಳ शीघ्रದಲ್ಲಿ ಆ ಕೆಲಸ ಕೂಡ ಮಾಡಿಸ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು मौजूद है, जिससे हम सबको बहुत खुशी महसूस हो रही है। आपका आज हमारे स्कूल में आना हमारे लिए बायस मसरत है। आपके शान में सिर्फ मैं एक शेर कहना चाहूँगी। तालीम का हर चिराग चलाया आपने, अंधेरों से इनका नूर फैलाया आपने। हम दिल से करते हैं आपको सलाम, हर फर्ज को दियानत से निभाया आपने। रहनुमा ऐसे हो तो निज़ाम संवरता है, रहनुमा ऐसे हो तो निज़ाम संवरता है। हर स्कूल हर उस्ताद निखरता है। साहब की एक कोशिशों का है ये कि हर तालीम मैदान में उजाला बिखरता है। जनाब MLA साहब से ज़्यादा वक्त ना लेते हुए मैं चंद अपने स्कूल की थोड़ी सी हमारे जो ज़रूरियात हैं मैं उसके तरफ आपकी तवज्जो चाहती हूँ। हमारा स्कूल एक गरीब तबके का है। ನನ್ನ ಹೆಸರು ಪ್ರತಾಪ್ ತಂದೆ ಗೋಪಾಳರ ಕಾಕಡೆ. ನಾನು ನಿಜಾಂಪುರ ಹನುಮಾನ್ ನಗರ ವತಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಸ್ಕೂಲ್ನಲ್ಲಿ ಒಂದು ನಮ್ಮ MLA ಸಾಹೇಬರು ಅಲ್ಲಂ ಪ್ರಭು ಪಾಟೀಲ್ ಸಾಹೇಬ್ರ ಕೈಲಿಂದ ಇವು ಬುಕ್ಗಳು ವಿತರಣೆ ಅಂದ್ರೆ ಮಕ್ಕಳಿಗೆ ಹಂಚಿಕೆ ಪೆನ್ನ ಮತ್ತು ಬುಕ್ ಹಂಚಿಕೆ ಇದ್ದು ಅದರ ರಸಿಂದ ನಮ್ಮನ್ನು ಅತಿಥಿ ಅಂತ ಕರೆದಿದ್ದರು. ನಾವು ಬಂದಿದ್ದೇವೆ ಇಲ್ಲಿ. ಒಳ್ಳೆ ನಮ್ಮ ಅಲ್ಲಂ ಪ್ರಭು ಸಾಹೇಬರು ಉದ್ಘಾಟನೆ ಮಾಡಿ ಎಲ್ಲೋ ಮಕ್ಕಳಿಗೆ ಎಲ್ಲ ವಿತರಣೆ ಪುಸ್ತಕ ಪೆನ್ ವಿತರಣೆ ಮಾಡಿ ಹೋಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ಬಿಲ್ಕುಲ್ ಬಡು ಏರಿಯಾದಾಗ ಏನೂ ಇಲ್ಲ ಅಂತ ಕಿಸಿಂದ 1 ಕೋಟಿ ರೂಪಾಯಿದು ಒಳಚರಂಡಿ ಶಾಂಕ್ಷನ್ ಮಾಡಿ ಇವತ್ತು ನಾಳೆಗಿಂದ ದಿನ ಉದ್ಘಾಟನೆ ಮಾಡಿರಿ ಅಂತ ನಮ್ಮ ಎಲ್ಲ ಯುವಕರಿಗೆ ಹೇಳಿ ಕಾಕಡೆ ಸಾಹೇಬ್ರ ಕೈಲಿಂದ ಉದ್ಘಾಟನೆ ಮಾಡಿದ್ರಪ್ಪ ಅಂತ ಕಿಸಿಂದ ಹೇಳಿ ಕಿಸಿಂದ ಇವತ್ತು ಎಲ್ಲರಿಗೆ ಹೇಳಿ ಕೇಳಿ ಹೋಗಿದ್ದಾರೆ. ಮತ್ತಬಿ ನಮ್ಮ ನಿಜಾಂಪುರ ಹನುಮಾನ್ ನಗರ ಅಷ್ಟು ಬಡು ಏರಿಯಾ ಗುಲ್ಬರ್ಗದಾಗ ಎಲ್ಲಿ ಇಲ್ಲ. ಭಾಳ ಬಡು ಅಂದ್ರೆ ಭಾಳ ಬಡು ಅರ. ಒಂದು ಟೈಮ್ ಊಟ ಸಿಗ್ತದ ಸಿಗೋಲು. ಸರ್ಕಾರ ಬಂದು ಹಿಡಿದು ನಮಗೆ ಎಲ್ಲ ಈ ಸರ್ಕಾರ ಬಂದು ಹಿಡಿದು ಅನ್ನ ನೀರ ಎಲ್ಲ ಸಿಗ್ಲತ್ತದ. ಬಡವ್ರ ಮಕ್ಕಳು ಬದುಕಲತ್ತಾರ. ಶಿಕ್ಷಣ ಸಂಸ್ಥೆಗೆ ಸ್ವಲ್ಪ ಒತ್ತು ಕೊಡಬೇಕಂತ ನಂದು ಒಂದು ಆಸೆ ಇದೆ. ಮತ್ತು ಸರ್ಕಾರಿಗೆ ಒಂದು ಮನವಿ ಮಾಡ್ತೀನಿ. ಈ ಸಾಲಿ 20-30 ವರ್ಷ ಆಯಿತು ಸ್ಟಾರ್ಟ್ ಆಗಿ ಈ ಸಾಲಿ ಬೀಳಕ್ಕಾಗ್ಯದ. ಸಣ್ಣ ಬಡವ್ರ ಮಕ್ಕಳವ. ಇದರ್ಲಿಂತ ಏನು ಅನಾಹುತ ಆಗಬೇಡದಂತ ಈ ಸಾಲಿ ಕಟ್ಟಡದಿಂದ ಏನಾರ ಅನುದಾನ ಕೊಡಬೇಕು. ಮತ್ತು ಇದ್ರ ಹೊತ್ತಿಂದ ನೀರಿನ ವ್ಯವಸ್ಥೆ ಇಲ್ಲ ಮಕ್ಕಳಿಗೆ, ಅಲ್ಲಿ ಬಟ್ಟೆ ಬರಿ ವ್ಯವಸ್ಥೆ ಇಲ್ಲ. ಇಲ್ಲಿ 6 ಮಂದಿ ಸ್ಟಾಫ್ ಇದ್ದಾರೆ ಇಲ್ಲಿ ಈ ಸ್ಕೂಲಿಗೆ. ಮಕ್ಕಳ ಶಿಕ್ಷಣ ಏನಿದೆ ಏನಿಲ್ಲ. ನಮ್ಮದು BO ಸಾಹೇಬರು ತಿಂಗಳಿಗೊಮ್ಮೆ ವಿಸಿಟ್ ಮಾಡಿ ನೋಡ್ಕೊತಾ ಇದ್ದು ನಮ್ಮ ಮಕ್ಕಳ ದೃಷ್ಟಿಯಿಂದ ಏನು ಸುವಿಧಾ ಆಗ್ತದ ಮತ್ತು ಏನು ವ್ಯವಸ್ಥೆ ಆಗ್ತದ ಇದು ಮಾಡಬೇಕಂತ ನಮ್ಮ ಅಲ್ಲಂ ಪ್ರಭು ಪಾಟೀಲಿಗೆ ಮನವಿ ಮಾಡ್ತೀನಿ. ಅದೇ ಜೊತೆಗೆ ನಮ್ಮ ಸರ್ಕಾರನೂ ಮನವಿ ಮಾಡ್ತೀನಿ. ನಮ್ಮ ಬಡು ಏರಿಯಾದಾಗ ಇವು ಒಳಚರಂಡಿ ಇಲ್ಲ, ನಾಲಿಗಳಿಲ್ಲ, ಬೀದಿ ಕಂಬಗಳಿಲ್ಲ. ಸ್ವಲ್ಪ ಎಲ್ಲ ರೀತಿಯಿಂದ ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಇಲ್ಲಿ ಯಾರು ಶಿಕ್ಷಣ ಆದವರು ಇಲ್ಲ. ಬಡು ಕೂಲಿ ಇಟಂಗಿ ಭಟ್ಟಿನಲ್ಲಿ ಕೂಲಿ ಹಮಾಲಿ ಸಂಘ ಹಮಾಲಿ ಮಾಡ್ಲಕ್ಕೆ ಹೋಗ್ತಾರ. ಎಲ್ಲ ಶ್ರೀಮಂತರ ಕೈ ತಳಗ ಬಾಂಡೆ ಉದ್ಲಕ್ಕೆ ಹೋಗ್ತಾರ. ಇಂಥ ದೊಡ್ಡ ಶ್ರೀಮಂತರ ಮನ್ಯಾಗ ಕೆಲಸ ಮಾಡಿ ಬದುಕಿಸಿ ಅವು ಮಕ್ಕಳಿಗೆ ಶಿಕ್ಷಣ ಕೊಡಬೇಕಂದ್ರೆ ಭಯಂಕರ ತ್ರಾಸಿದೆ ಸರ್. ನಮ್ಮ ಭಾಗದಾಗ ಲಂಗರ್ ಹನುಮಾನ್ ನಗರ ಏರಿಯಾದಾಗ ಸ್ವಲ್ಪ ನಿಗಾ ಮಾಡಿ ಎಲ್ಲ ಸರ್ಕಾರ ಮತ್ತು ಆಫೀಸರ್ಗಳು ಎಲ್ಲ ಸ್ವಲ್ಪ ನೋಡಿ ಮಾಡಿ ಸ್ವಲ್ಪ ಏನು ಒತ್ತಾಯ ಇದ್ರ ಪೂರ್ತಿಯಾಗಿ ಏನು ನಿಮ್ಮ ಶಕ್ತಿ ಅನುಸಾರ ಏನು ಆದಾಯ ಆಗ್ತದ ಅನುದಾನ ಆಗ್ತದ ಈ ಸ್ಕೂಲಿಗೆ ಮಾಡಬೇಕಂತ ನಾನು ವಿನಂತಿ ಮಾಡ್ತಾ ಹೇಳ್ತೀನಿ. ನಮಸ್ಕಾರ. मैं लियाकत अली SDMC अध्यक्ष निज़ामपुर उर्दू स्कूल। आज हमारे स्कूल में रिपेयरी और कंपाउंड का काम
का उद्घाटन था गुदली पूजा करने। श्री अलम प्रभु पाटिल साहब MLA साउथ वो आए थे, पूजा करके चले गए। हमारे पास स्कूल में 15,44,000 का टेंडर हुआ है, उसका काम की गुदली पूजा करके चले गए। मैं उनका बहुत बहुत शुक्रगुजार हूँ। वो हम बोलने से 2 साल से उनके पास जा रहे थे, तो बोले थे, वादा किए थे कि नहीं मैं आपके स्कूल का काम करके दूंगा बोल के बोले थे। आज वो काम पूरा किए। और दूसरा एरिया का जो भी काम रहने हम जब भी उनके पास गए हैं, जैसे कि बोरल, इससे पहले 2 नए बोरल डाल के दिए और 2 बोरल फ्लैशिंग करके नए मोटर डाल के दिए और 2 हाइमस बिठाए, सार्वजनिक बेंच ला के दिए हमारे एरिया को। और आगे भी 1 करोड़ का काम करता हूँ बोल के वादा करके चले गए हैं और इंशाल्लाह वो भी जल्द से जल्द चालू करता हूँ बोल के वादा किए हैं। और आने वाले दिनों में वो भी काम पूरा करेंगे बोल के मेरे को उम्मीद है। और मैं उनका बहुत शुक्रगुजार हूँ जो स्कूल के आगे स्कूल का डेवलपमेंट के लिए आगे और भी यहीं पे ठहर के जो गुत्तेदार है उनको बोले और 15.14 का जो है इससे बढ़ के अगर कुछ और हो रहा अमाउंट तो वो भी दूंगा मैं बोल के गए हैं। मैं उनका बहुत बहुत शुक्रगुजार हूँ।